ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಅನ್ನುವಂಥ ಗಜಪ್ರಸವ ಕೊನೆಗೂ ಕೂಡ ಸಂಭವಿಸುವಂತ ಮುನ್ಸೂಚನೆ ಕಾಣ್ತಾ ಇದೆ. ಇವತ್ತು ಸಂಜೆ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುತ್ತೆ 4:30 ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ. ಆ ಸಭೆಯಲ್ಲಿ ಪಟ್ಟಿ ಫೈನಲ್ ಆಗುತ್ತೆ. ಪಟ್ಟಿ ಫೈನಲ್ ಆಗತ್ತೆ ಅಂತ ಹೇಳೋದಕ್ಕೆ ಶುರು ಮಾಡಿ 4 ವಾರ ಆಯಿತು. ಈಗ ಕೊನೆಯ ಹಂತದ ಕಸರತ್ತು ನಡೀತಾ ಇದೆ. ದೆಹಲಿಯ ರಾಜಾಜಿ ಮಾರ್ಗ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಸಂಜೆ ಸಭೆಯಾಗುತ್ತೆ. ರಾಹುಲ್ ಗಾಂಧಿ ಇರ್ತಾರೆ, ಸಿಎಂ ಇರ್ತಾರೆ, ಮಾಜಿ ಸಿಎಂ ಸಿದ್ದರಾಮಯ್ಯ ಇರ್ತಾರೆ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಇರ್ತಾರೆ, ಕೆಸಿ ವೇಣುಗೋಪಾಲ್ ಮತ್ತು ರಣದೀಪ್ ಸುರ್ಜೇವಾಲಾ ಇವರೆಲ್ಲ ಸಭೆಯಲ್ಲಿ ಇರ್ತಾರೆ. ಕೊನೆಯ ಸಭೆ ಇದು. ಈ ಸಭೆಯಲ್ಲಿ ಒಂದು ಕ್ಯಾಬಿನೆಟ್ಗೆ ಯಾರನ್ನು ತೆಗೆದುಕೊಳ್ಳಬೇಕು, ಸ್ಪೀಕರ್ ಯಾರಾಗಬೇಕು, ಸಭಾಪತಿ ಯಾರಾಗಬೇಕು, ಉಪಸಭಾಪತಿ ಯಾರಾಗಬೇಕು ಮತ್ತು ವಿಧಾನ ಪರಿಷತ್ನ ನಾಮನಿರ್ದೇಶನ ಸದಸ್ಯರು ಯಾರಿಗೆ ಅವಕಾಶ ಕೊಡಬೇಕು, ಇದಿಷ್ಟು ಡಿಸೈಡ್ ಆಗತ್ತೆ ಅಂತ ದೆಹಲಿಯಿಂದ ಸಿಗ್ತಾ ಇರುವಂತ ಮಾಹಿತಿ. ನಿನ್ನೆ ರಾತ್ರಿ ಸಭೆಗಳಾಯ್ತು, 1-to-1 ಮಾತುಕತೆಗಳಾಯ್ತು. ಇವತ್ತು ಕೊನೆಯ ಸಭೆ ಕ್ಯಾಬಿನೆಟ್ ವಿಸ್ತರಣೆಗೆ ಸಂಬಂಧಿಸಿದಂತೆ 4:30ಕ್ಕೆ ನಡೆಯುತ್ತೆ. ಇವತ್ತು ಫೈನಲ್ ಆದ ಬೆನ್ನಿಗೆ ನಾಡಿದ್ದು ಸಂಜೆ 5 ಗಂಟೆಗೆ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯುತ್ತೆ ಅನ್ನೋದು ಈಗಿರುವಂತ ಅಪ್ಡೇಟ್. ರಾಜಭವನದಲ್ಲಿ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಜುಲೈ 30ರ ಸಂಜೆ 5 ಗಂಟೆಗೆ ಆಗತ್ತೆ. ಅಂದ್ರೆ ಗುರುವಾರ ಸಂಜೆ 5 ಗಂಟೆಗೆ ಆಗತ್ತೆ, ಆಗಬಹುದು ಅನ್ನೋ ಸಾಧ್ಯತೆ ಕಾಣ್ತಾ ಇದೆ. ಸೊ ನಿನ್ನೆ ಸಭೆ ಆಯಿತು, ಇವತ್ತಿನ ಸಭೆ ಫೈನಲ್ ಸಭೆ. ಈ ಇಡೀ ಕಸರತ್ತಿಗೆ ಸಂಬಂಧಿಸಿ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ. ಮಂಜುನಾಥ್, ಮುಖ್ಯಮಂತ್ರಿ ಬದಲಾವಣೆ ಪ್ರಕ್ರಿಯೆನೇ ತುಂಬಾ ಸುಲಭವಾಗಿ ಆಯಿತು, ಆದರೆ ಕ್ಯಾಬಿನೆಟ್ ವಿಸ್ತರಣೆಯೇ ಗೊಂದಲ ಆಗ್ತಾ ಇದೆ. ದಿನದಿಂದ ದಿನಕ್ಕೆ, ವಾರದಿಂದ ವಾರಕ್ಕೆ ಮುಂದೂಡಲ್ಪಡ್ತಾ ಇದೆ. ಇದಕ್ಕೇನು ಕಾರಣ? ಇದು ಪ್ರಾಬ್ಲಮ್ ಆಫ್ ಪ್ಲೆಂಟಿನಾ ಅಥವಾ ಅಭಿಪ್ರಾಯದ ಭಿನ್ನತೆನಾ? ಭಿನ್ನಾಭಿಪ್ರಾಯಗಳು ಬರ್ತಾ ಇದಾವ ಅಥವಾ ಟೈಮ್ ಸಿಗ್ತಾ ಇಲ್ವೋ ವರಿಷ್ಠರಿಗೆ? ರಕ್ಷತ್, ಇವೆಲ್ಲವೂ ಕೂಡ ಇದೆ, ಆದರೆ ಎಲ್ಲವೂ ಕೂಡ ಇಲ್ಲ ಅನ್ನೋಂಥದ್ದನ್ನ ಹೇಳ್ಬೋದು. ಯಾಕೆ ಅಂದರೆ ನೀವು ಟೈಮ್ ಸಿಗ್ತಾ ಇಲ್ಲ ಅಂದರೆ ಟೈಮ್ ಮಾಡ್ಕೋಬೇಕಾಗತ್ತೆ. ಕರ್ನಾಟಕಕ್ಕೋಸ್ಕರ ಆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕಿದೆ. ಹಾಗಾಗಿ ನಾವು ಯಾವ ಸಂದರ್ಭದಲ್ಲಿ ಟೈಮ್ ಮಾಡಿಕೊಂಡು ಅವರಿಗೆ ಏನು ಬೇಕಾದನ್ನ ಒದಗಿಸ್ಕೊಟ್ರೆ ಹೈಕಮಾಂಡಿಂದ ಅವರು ಸಲೀಸಾಗಿ ನಡೆಸ್ಕೊಂಡು ಹೋಗ್ತಾರೆ ಅನ್ನುವಂಥ ಒಂದು ಅಭಿಪ್ರಾಯಕ್ಕಾದರೂ ಹೈಕಮಾಂಡ್ ಬರಬೇಕಾಗಿತ್ತು, ಬೇಗ ಮುಗಿಸ್ಬೇಕು ಅನ್ನೋವಂಥ ಕಾರಣಕ್ಕೆ. ಕೇವಲ ಅಂದರೆ ಏನು ಬಂದಿರುವಂಥ ನಾಯಕರು, ಈವನ್ ಆಕಾಂಕ್ಷಿಗಳು ಕೂಡ ಅಯ್ಯೋ ಬಿಡಪ್ಪ ಅನ್ನೋ ಲೆವೆಲ್ಲಿಗೆ ಬಂದ್ಬಿಟ್ಟಿದ್ದಾರೆ. ಆ ಮಟ್ಟಕ್ಕೆ ಬೇಸರ. ಎಷ್ಟು ದಿನ ಅಂತ ಹೇಳಿತೀರಿ ನೀವು ಕಾರಣಗಳನ್ನು ಕೊಟ್ಟು? ಸೊ ಆ ಕಾರಣಗಳ ನಡುವೆಯೇ ನೀವು ಬಿಡುವು ಮಾಡಿಕೊಂಡು ಅವಕಾಶ ಮಾಡಿಕೊಟ್ರೆ ಆವಾಗ ಅಲ್ಲೂ ಕೂಡ ಖುಷಿಯಾಗಿ ಕೆಲಸ ಮಾಡ್ತಾರೆ, ಮತ್ತು ನೀವು ಹೇಳಿದ್ದೆಲ್ಲವೂ ಕೂಡ ನಡೆಯುತ್ತೆ ಅನ್ನುವಂಥದ್ದು. ಆದರೆ ಹೈಕಮಾಂಡ್ ಹೇಳ್ತಾ ಇರುವಂಥದ್ದೇ ಬೇರೆ. ರಾಹುಲ್ ಗಾಂಧಿ ಅವರು ಈ ಬಾರಿಯ ನಿರ್ಧಾರಗಳು ಬಹಳಷ್ಟು ಟೈಟ್ ಆಗಿದೆ, ಅದಕ್ಕೋಸ್ಕರ ಪಟ್ಟಿಯಲ್ಲಿ ಇಲ್ಲಿಯವರೆಗೂ ತಂದಂಥವು ಸೇರ್ಪಡೆಗಳು ಅಥವಾ ಡಿಲೀಷನ್ಸು ಇವೆಲ್ಲವೂ ಕೂಡ ಆಗಿ 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 ಒಂದು ಈಗ ಫೈನಲ್ಗೆ ಬಂದಿದೆ. ಅದು ಫೈನಲ್ ಕಸರತ್ತು ಇವತ್ತು ಸಂಜೆ ನಡೆಯುತ್ತೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ ಹೈಕಮಾಂಡ್. ಯಾಕೆ ಇಷ್ಟು ಕಸರತ್ತು ಮಾಡ್ತಾ ಇದ್ದೀರಿ ಅನ್ನುವಂಥ ಪ್ರಶ್ನೆಗೂ ಕೂಡ ಅವರು ಅಂದರೆ ಹೈಕಮಾಂಡ್ ಮೂಲಗಳು ಹೇಳುವ ಪ್ರಕಾರ ನಾವೆಲ್ಲವೂ ಕೂಡ ನೆಕ್ಸ್ಟ್ ಜನರೇಷನ್ ಅಂದರೆ ಒಂದು ಜನರೇಷನ್ ಶಿಫ್ಟ್ ಅನ್ನ ನಾವು ಕೊಟ್ಟಿದ್ದೇವೆ. ಕೇರಳದಿಂದ ಹಿಡ್ಕೊಂಡು ಕರ್ನಾಟಕದ ತನಕವೂ ಕೂಡ ಜನರೇಷನ್ ಶಿಫ್ಟ್ ಅನ್ನ ಕೊಟ್ಟಿದ್ದೇವೆ. ಹಾಗಾಗಿ ಮಂತ್ರಿಮಂಡಲದಲ್ಲೂ ಕೂಡ ಅದು ಇರಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಒಂದಷ್ಟು ಏರುಪೇರುಗಳು ಆಗ್ತಾ ಇರುವಂಥದ್ದು ಸಹಜ, ಮತ್ತೆ ಇದು ಆಗ್ತಾ ಕೂಡ ಇದೆ ಅನ್ನುವಂಥದ್ದನ್ನ ಒಪ್ಪಿಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದಾರೆ. ಜನರೇಷನ್ ಶಿಫ್ಟ್ ಅಂದರೆ ಈಗ 60+ ಅವ್ರನ್ನ CM ಮಾಡಿ 75-80+ ಅವ್ರನ್ನ ಮಿನಿಸ್ಟ್ರಿಗಳು ಮಾಡಿದರೆ ಏನು ಎಕ್ಸ್ಪೆಕ್ಟ್ ಮಾಡ್ತೀರಿ ನೀವು ಅನ್ನೋವಂಥ ಪ್ರಶ್ನೆ ಕೂಡ ಅವರು AICC ಇಂದ ಕೇಳಿ ಬರ್ತಾ ಇರುವಂಥದ್ದು ಮಾಧ್ಯಮಗಳ ಕಡೆ.
ಆದರೆ ಇದಕ್ಕೆ ಅವರಿಗೆ ಹೊಂದಾಣಿಕೆ ಆಗುವಂತಹ ಅಥವಾ ಅವರ ಸ್ಪೀಡಿಗೆ ಹೊಂದಾಣಿಕೆ ಆಗುವಂತಹ ಒಂದಷ್ಟು ವ್ಯವಸ್ಥೆಯನ್ನು ನಾವು ಮಾಡಿಕೊಟ್ರೆ ಅವರು ಕೂಡ ಮುಂದೆ ಚೆನ್ನಾಗಿ ಕೆಲಸ ಮಾಡ್ತಾರೆ. ಒಂದೆರಡು ದಿನ ತಡ ಆಗಬಹುದು, ಇಂಥವೆಲ್ಲವೂ ಕೂಡ ರಾಜಕಾರಣದಲ್ಲಿ ಇರ್ತವೆ ಅನ್ನುವಂಥದ್ದು. ಜೊತೆಗೆ ಅದರ ಜೊತೆಗೆ ಈಗ ಸಂಸತ್ ಅಧಿವೇಶನ ಕೂಡ ನಡೀತಾ ಇದೆ. ಹಾಗಾಗಿ ಅಧಿವೇಶನದಲ್ಲಿ ತಂತ್ರಗಾರಿಕೆಯನ್ನ ರೂಪಿಸಬೇಕು. ಅದರ ಜೊತೆಗೆ ಅಲ್ಲಿ ಆಗುವಂತ ಎಲ್ಲ ಚಟುವಟಿಕೆಗಳು ವಿಪಕ್ಷವಾಗಿ ನಾವು ಭಾಗಿಯಾಗಬೇಕು. ಸೊ ಇದೇ ಹಿನ್ನೆಲೆಯಲ್ಲಿ ಸಮಯ ತೆಗೆದುಕೊಂಡಿದ್ದೇವೆ. ಆದರೆ ಇವತ್ತು ಒಂದು ಅಂತಿಮ ನಿರ್ಧಾರ ಪ್ರಕಟ ಆಗುತ್ತೆ ಅನ್ನುವಂಥದ್ದು ಹೈಕಮಾಂಡ್ ಮೂಲಗಳು ಹೇಳ್ತಾ ಇರುವಂಥದ್ದು. ಹಾಗಾಗಿ ಸಂಜೆ 4:15 ಖರ್ಗೆ ಅವರ ನಿವಾಸದಲ್ಲಿ ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಎಲ್ಲವೂ ಕೂಡ ಫೈನಲ್ ಆಗುತ್ತೆ ಅನ್ನುವಂಥದ್ದು. ರಾಜ್ಯ ನಾಯಕರು ಇರ್ತಾರೆ, ರಾಷ್ಟ್ರೀಯ ನಾಯಕರು ಒಟ್ಟು 7 ಮಂದಿ ಕೂತು ಫೈನಲ್ ಮಾಡ್ತಾರೆ ಇವತ್ತು ಅನ್ನುವಂಥದ್ದು. ಎಲ್ಲವೂ ಕೂಡ ಅಂದುಕೊಂಡಂತೆ ನಡೆದ್ರೆ ಇವತ್ತು ಸಂಜೆ ಒಳಗೆ ಎಲ್ಲವೂ ಕೂಡ ಒಂದು 6-7 ಗಂಟೆ ಹೊತ್ತಿಗೆ ಫೈನಲ್ ಆಯ್ತು ಅಂದ್ರೆ ನಾಳೆ 5 ಗಂಟೆಗೆ, ಗುರುವಾರ 5 ಗಂಟೆಗೆ ಲೋಕಭವನದಲ್ಲಿ ಪ್ರಮಾಣ ವಚನ ಅನ್ನುವಂಥದ್ದಕ್ಕೂ ಕೂಡ ಸಿದ್ಧತೆಗಳು ಮಾಡ್ಕೊಳ್ಳಿಕ್ಕೆ ಎಲ್ಲ ರೀತಿಯಿಂದ ವ್ಯವಸ್ಥೆಗಳು ಆಗಿದಾವೆ ಅನ್ನುವಂಥ ಮಾಹಿತಿಗಳು ಕೂಡ ಬರ್ತಾ ಇರುವಂತದ್ದು. ರಕ್ಷತ್, ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.